ಹಲ್ಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಬಿಗ್ ಜೆ ಟಿವಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಅದರೊಟ್ಟಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಾನು ತುಂಬ ಹೃದಯವುಳ್ಳವನಾಗಿ ನಾನು ಧನ್ಯವಾದ ಸಲ್ಲಿಸುವನಾಗಿದ್ದೇನೆ. ಹಲ್ಲೆಲೂಯ್ಯ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗೋಣ. ಬನ್ನಿ ಪ್ರಿಯರೇ, ನಾವು ದೇವರ ವಾಕ್ಯ ಕೇಳಲಿಕ್ಕೆ ಹೋಗುತ್ತಿರುವಾಗ ನಮ್ಮ ಬಳಿಯಲ್ಲಿ ಸತ್ಯವೇದ ಇರುವುದಾದರೆ ನಾವು ಕೀರ್ತನೆ ಭಾಗ 3ನೇ ಅಧ್ಯಾಯ 1ರಿಂದ ನಾವು 8ನೇ ವಚನದವರೆಗೆ ನಾವು ಇವತ್ತು ಧ್ಯಾನ ಮಾಡೋಣ. ಕೇಳಿಸ್ಕೊಳ್ರಿ ಪ್ರಿಯರೇ, ಅನೇಕ ಸಲ ನಮ್ಮ ಚಿಂತೆಯಲ್ಲಿ, ನೋವುದಲ್ಲಿ, ಕಣ್ಣೀರದಲ್ಲಿ ನಾವು ಕೂತ್ಕೊಂಡಾಗ ನಮಗೆ ಮುಂದೆ ಏನು ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬಂದಾಗ ಅನೇಕ ಜನ ಇದನ್ನು ಕೇಳಿ ಇದನ್ನು ಆಲೋಚನೆ ಮಾಡಿ ಅವರು ಸೋತು ಹೋಗ್ತಾರೆ. ಆದರೆ ಇವತ್ತು ಕರ್ತನ ಮಕ್ಕಳು ನಾವು ಕೂತ್ಕೊಳ್ಳೋರಲ್ಲ, ನಾವು ಎದ್ದು ನಡೆದಾಡೋರಾಗಿದ್ದೇವೆ. ನಾವು ನೋಡ್ರಿ, ಈ ಸಮಯದಲ್ಲಿ ನಾವು ಕೀರ್ತನೆ ಭಾಗ 3ನೇ ಅಧ್ಯಾಯವನ್ನು ಓದಿಕೊಳ್ಳೋಣ. ಇಲ್ಲಿ ದಾವೀದನು ಈ ರೀತಿಯಾಗಿ ಹೇಳ್ತಾರೆ ಅಂದರೆ, ಯೆಹೋವನೇ ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ಹಲ್ಲೆಲೂಯಾ. ದಾವೀದನು ಅಬ್ಸಲೋಮನಿಂದ ಓಡಿ ಬಂದಾಗ ಆತನು ರಚಿಸಿರುವಂಥ ಈ ಪದ್ಯ ಆಗಿದೆ. ಪ್ರಿಯರು, ನೀವು ಆಲೋಚನೆ ಮಾಡಿರಿ, ದಾವೀದನು ತನ್ನ ಕಾಲಘಟ್ಟದಲ್ಲಿ, ತನ್ನ ಕಾಲ ಸಮಯದಲ್ಲಿ ಆತನ ರಾಜನಾಗಿದ್ದ. ಆತನ ರಾಜನಾದ ಮೇಲೆ ಮತ್ತೆ ಆತನ ಅರಮನೆಯಲ್ಲಿ ಕೆಲವು ಸಂಗತಿ ನಡೆದು, ಆ ಕೆಲವು ಸಂಗತಿ ನಡೆದ ಮೇಲೆ ಅರಮನೆಯಿಂದ ದಾವೀದನು ಓಡಿ ಅಡವಿಗೆ ಬರ್ತಾನೆ. ಅಂಥ ಸಂದರ್ಭದಲ್ಲಿ ಈ ಒಂದು ಪದ್ಯ ಅಡವಿಯಲ್ಲಿ ರಚಿಸಿದಂಥ ಒಂದು ಪದ್ಯ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದಾವೀದನು ಹೇಳ್ತಾರಪ್ಪ ಅಂದರೆ, ಯೆಹೋವನೇ ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ಆಮೇಲೆ ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ, ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯ ಆಗುವುದೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಕೇಳಿಸ್ಕೊಳ್ರಿ, ಈ ಸಮಯದಲ್ಲಿ ನೋಡೋಣ ಏನಪ್ಪ ಅಂದರೆ, ಅನೇಕ ಜನರು ತಮಗಿರುವಂಥ ಬಾಧೆ, ತಮಗಿರುವಂಥ ಕಷ್ಟ, ತಮಗಿರುವಂಥ ನೋವು, ತಮಗಿರೋ ತೊಂದರೆಯಲ್ಲಿ ಬಿದ್ದಾಗ ಅವ್ರು ಅನ್ಕೋತಾರೆ ಅಂದರೆ, ನನಗೆ ಎಲ್ಲ ಯಾಕೆ ಕಷ್ಟ, ನನಗೆ ಎಲ್ಲ ಯಾಕೆ ನೋವು, ನನಗೆ ಎಲ್ಲ ಯಾಕೆ ನನಗೆ ತೊಂದರೆ ಎಂಬುದಾಗಿ ಅವ್ರು ಅನ್ಕೊಂತಾರೆ. ಹಲ್ಲೆಲೂಯಾ. ಇಂಥ ಸಮಯದಲ್ಲಿ ನಾವು ಕರ್ತನ ಮೇಲೆ ಆತುಕೊಳ್ಳುವಾಗ ಕರ್ತನು ತನ್ನ ಒಂದು ಹೊಸ ಬಲವನ್ನು ಕೊಟ್ಟು ನಮಗೆ ಆತನು ಪುನಃ ನಿಲ್ಲಿಸುವನಾಗಿದ್ದಾನೆ. ಕೇಳಿಸ್ಕೊಳ್ರಿ, ಇಲ್ಲಿ ದಾವೀದನಿಗೆ ಆ ಸಮಯದಲ್ಲಿ ಅವನ ಜೊತೆಯಲ್ಲಿ ಯಾರೂ ಕೂಡ ಇದ್ದಿದ್ದಿಲ್ಲ. ಹಲ್ಲೆಲೂಯಾ. ಅಂಥ ವೇಳೆಯಲ್ಲಿ ದಾವೀದನು ಹೇಳ್ತಾನೆ, ಯೆಹೋವನೇ ನನಗೆ ವಿರೋಧಿಗಳಾಗಿ ನಿಂತವರು ಬಹಳ ಮಂದಿ. ಪ್ರಿಯರೇ, ಈ ಒಂದು ವೇಳೆಯಲ್ಲಿ ನಿನಗೆ ವಿರೋಧವಾಗಿ ನಿಂತಿರುವಂಥ ಪ್ರತಿಯೊಂದು ಕಾರ್ಯವನ್ನು ನೀನು ಎದ್ದು ನಿಂತು ನೀನು ಪ್ರಾರ್ಥನೆ ಮಾಡುವುದಾದರೆ, ಯೇಸುವಿನ ನಾಮದಲ್ಲಿ ನಿನ್ನ ಗದರಿಸುವುದಾದರೆ ಅದು ಖಂಡಿತವಾಗಿ ನಿನ್ನನ್ನು ಅದು ಬಿಟ್ಟು ಹೋಗಲಿಕ್ಕಿದೆ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ನಾವು ಕೂತ್ಕೊಳ್ಳಂಗಿಲ್ಲ, ನಾವು ಕಣ್ಣೀರು ಇಡಂಗಿಲ್ಲ, ನಾವು ಚಿಂತೆಯಲ್ಲಿ ನಡೆಯಂಗಿಲ್ಲ, ನಾವು ನೋವನ್ನು ನಡೆಯಂಗಿಲ್ಲ. ಅದ್ರ ಬದಲಾಗಿ ನಾವು ಎದ್ದು ಹೇಳ್ತೇನಪ್ಪ ಅಂದರೆ, ದೇವರೇ ನೀನು ನನ್ನ ಸಂಗಡ ಇರುವುದರಿಂದ ನಾನು ಯಾರಿಗೆ ಹೆದರಣ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ನೋಡೋಣ ಏನಪ್ಪ ಅಂದರೆ, ದಾವೀದನು ಹೇಳ್ತಾನೆ, ಯೆಹೋವನೇ ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಹಲ್ಲೆಲೂಯಾ. ನಿನಗೆ ಸಹಾಯ ಮಾಡೋರು ಯಾರು ಇಲ್ವಾ? ನಿನ್ನ ಜೊತೆ ನಿಲ್ಲೋರು ಯಾರು ಇಲ್ವಾ? ನೀನು ಚಿಂತೆ ಪಡಕ್ಕೆ ಹೋಗಬೇಡ, ಕಳವಳ ಪಡಕ್ಕೆ ಹೋಗಬೇಡ, ಕಣ್ಣೀರು ಪಡಕ್ಕೆ ಹೋಗಬೇಡ. ಯಾಕಂದರೆ ನಮ್ಮ ಜೊತೆಯಲ್ಲಿ ಇರುವ ಆತನು, ಹಲ್ಲೆಲೂಯಾ, ಲೋಕದಲ್ಲಿ ಇರುವವನಿಗಿಂತ ಆತನು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ವಾಕ್ಯ ನೀವು ಕೇಳುತ್ತಿರುವಾಗಲೇ, ಈ ಒಂದು ವಾಕ್ಯ ನೀವು ನೋಡುತ್ತಿರುವಾಗಲೇ, ಈ ಒಂದು ವಾಕ್ಯ ನೀವು ಧ್ಯಾನ ಮಾಡುತ್ತಿರುವಾಗಲೇ, ಈ ಸಮಯದಲ್ಲಿ ದೇವರ ಆತ್ಮ ನಿಮ್ಮನ್ನು ಮುಟ್ಟಿ ನಿಮ್ಮ ಎಲ್ಲ ಪರಿಸ್ಥಿತಿಗಳ ಮೇಲೆ ದೇವರು ಅದನ್ನು ಆಳ್ವಿಕೆ ಮಾಡೋನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿ ಮೇ ಬಿ ಹದಗೆಟ್ಟು ಹೋಗಿರ್ಬೋದು. ನಿಮ್ಮ ಪರಿಸ್ಥಿತಿ ಮೇ ಬಿ ಏನಪ್ಪ ಅಂದರೆ, ಒಂದು ಯಾರೂ ನನಗೆ ಸಹಾಯಕ ಇಲ್ಲ ಎಂಬುದಾಗಿ ನಿಮ್ಮ ಪರಿಸ್ಥಿತಿ ಅನ್ಬೋದು. ಆದರೂ ಕೂಡ ದೇವರು ನಿಮ್ಮ ಸಂಗಡ ಇರುವಾಗ ನಿಮ್ಮನ್ನು ಕೆಳಗೆ ಹಾಕಿ ತುಳಿಲಿಕ್ಕೆ ಯಾರಿಗೂ ಕೂಡ ಶಕ್ತಿ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತೇನಪ್ಪ ಅಂದರೆ, ನಿನಗೆ ಎದುರಾಗಿ ಕಲ್ಪಿಸಿದ ಯಾವ ಆಯುಧ ಕೂಡ ಅವು ಜಯಿಸಂಗಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಪ್ರಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೇನೆ, ನೀವು ನೋಡುತ್ತಿರುವಾಗ, ನೀವು ಆಲೋಚನೆ ಮಾಡುತ್ತಿರುವಾಗ ಕೇಳಿಸ್ಕೊಳ್ರಿ. ನೀವು ಒಬ್ಬಂಟಿಗರಾಗಿರ್ಬೋದು, ಸಭೆಯಾಗಿರ್ಬೋದು, ಕುಟುಂಬವಾಗಿರ್ಬೋದು, ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ದೇವರು ನಿಮ್ಮ ಒಳಗಡೆ ಆತನ ತನ್ನ ಆತ್ಮವನ್ನು ಹಾಕಿ ನಿಮ್ಮನ್ನು ಆತ್ಮವನ್ನು ತುಂಬಿಸಿ ನೀವಿದ್ದ ಪರಿಸ್ಥಿತಿಯಿಂದ ದೇವರು ನಿಮ್ಮನ್ನು ಬೇರೆ ಕಡೆಗೆ ತಂದು ಆತ ನಿಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಅನೇಕರು ಹೇಳ್ತಾ ಇರ್ಬೋದು, ಇವನಿಗೆ ದೇವರಿಂದ ಸಹಾಯ ಇಲ್ಲವೇ ಇಲ್ಲ ಎಂಬುದಾಗಿ. ನೀನು ಇಷ್ಟು ದಿನ ಚರ್ಚೆಗೆ ಹೋಗ್ತಿ, ಇಷ್ಟು ಸಲ ಚರ್ಚೆಗೆ ಹೋಗ್ತಿ, ಯಾಕೆ ಅಲ್ಲೇನಿತ್ತು ಎಂಬುದಾಗಿ ಜನ ನಿನ್ನ ಕೇಳ್ಬೋದು, ಜನ ನಿನ್ನ ಬಗ್ಗೆ ಮಾತಾಡ್ಬೋದು, ಜನ ನಿನ್ನ ಬಗ್ಗೆ ಹೀಯಾಳಿಸ್ಬೋದು, ಜನರು ನಿನ್ನ ಬಗ್ಗೆ ಮಾತಾಡ್ತಾ ಇರ್ಬೋದು.
ಬಟ್ ನಾನು ಹೇಳಿದ ಕೇಳಿಸ್ಕೊಳ್ರಿ, ನೀನು ಬಿಡದೆ ಸಭೆಗೆ ಹೋಗುವಾಗ, ಬಿಡದೆ ಆರಾಧನೆ ಮಾಡುವಾಗ, ಬಿಡದೆ ಪ್ರಾರ್ಥನೆ ಮಾಡುವಾಗ, ನೀನು ಜನರ ಮಾತುಗಳಿಗೆ ನಿನಗೆ ಕಿವಿಗೊಡದೆ ಇರುವಾಗ, ಹಾಲೆಲೂಯಾ, ಅದ್ಭುತ ನಿನ್ನ ಕಣ್ಣ ಮುಂದೆ, ಹಾಲೆಲೂಯಾ, ಆತನ ಶಕ್ತಿ ನಿನ್ನ ಜೀವಿತದಲ್ಲಿ ನೀನು ಅನುಭವಿಸಬೇಕಾಗಿದೆ. ಆಮೇಲೆ ಅನೇಕ ಜನ ನಾವು ಚರ್ಚಿಗೆ ಹೋಗ್ತೇವೆ. ಎಷ್ಟು ವರ್ಷ ಚರ್ಚಿಗೆ ಹೋಗ್ತೇವೆ? 20 ವರ್ಷ, 10 ವರ್ಷ, 15 ವರ್ಷ ನಾವು ಚರ್ಚಿಗೆ ಹೋಗ್ತೇವೆ. ಕೆಲವು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಏನೂ ಆಗಿಲ್ಲ ಅಂದರೆ ನಾವು ಬಿಟ್ಟು ಕೊಡ್ತೇವೆ. ನಾವು ದೂರ ಓಡಿ ಹೋಗಿಬಿಡ್ತೇವೆ. ನಾವು ದೇವರ ಒಂದು ಮಹಿಮೆಯನ್ನು ಬಿಟ್ಟು, ದೇವರ ಒಂದು ಕಾರ್ಯನ ಬಿಟ್ಟು ನಾವು ಪಾಪದ ಕಡೆಗೆ ಹೋಗ್ತೇವೆ. ಹಾಲೆಲೂಯಾ. ದೇವರು ತನ್ನ ಸ್ವರಕ್ತವನ್ನು ಕೊಟ್ಟು, ತನ್ನ ಸ್ವಂತ ರಕ್ತವನ್ನು ಕೊಟ್ಟು ಆತನು ನಮ್ಮನ್ನು ಪಾಪದಿಂದ ಬಿಡಿಸಿ ನಮ್ಮನ್ನು ಆತನ ಮಹಿಮೆಯ ಸ್ಥಾನದಲ್ಲಿ ಆತನು ನಿಲ್ಲಿಸಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ಬೈಬಲ್ ಹೇಳ್ತಿದೆ, ನೀನಂತೂ ಹೆದರಬೇಡ, ಕಳವಳಗೊಳ್ಳದಿರು, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನೊಂದಿಗಿದ್ದು ನಿನ್ನನ್ನು ಉದ್ಧರಿಸುವ ದೇವರಾಗಿದ್ದೇನೆ ಎಂಬುದಾಗಿ. ಪ್ರಿಯರೇ, ಹಾಲೆಲೂಯಾ. ಈ ಸಮಯದಲ್ಲಿ ನೀವು ದೇವರ ಸ್ವರಕ್ಕೆ ನೀವು ಕಿವಿಗೊಡುವುದಾದರೆ, ನೀವು ದೇವರ ಮಾತಿಗೆ ನೀವು ಹೋಗುವುದಾದರೆ, ನೀವು ದೇವರ ಸ್ವರಕ್ಕೆ ನೀವು ಕಿವಿಗೊಟ್ಟು ಅಪ್ಪ ನಾನು ಇದ್ದೇನೆ ಎಂಬುದಾಗಿ ನೀನು ಹೇಳುವುದಾದರೆ, ಆ ದೇವರು ಮತ್ತೆ ತಿರುಗಿ ತನ್ನ ಮಗನಾಗಿ, ತನ್ನ ಕುಮಾರನಾಗಿ ನಿನ್ನನ್ನು ಅಂಗೀಕರಿಸಲಿಕ್ಕಾಗಿ ಆತನು ಸಿದ್ಧವಾಗಿದ್ದಾನೆ. ಹಾಲೆಲೂಯಾ, ಆತನು ಸಿದ್ಧವಾಗಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನೋಡ್ತೇನಪ್ಪ ಅಂದರೆ ಅವನಿಗೆ ದೇವರಿಂದ ಸಹಾಯ ಆಗುವುದೇ ಇಲ್ಲವೆಂದು ಅವರು ಹೇಳ್ತಾರೆ. ಅನೇಕ ಜನ ಹೇಳಿರ್ಬೋದು, ನೀವು ಪ್ರಾರ್ಥನೆ ಮಾಡುವಾಗ ಯಾಕೆ ಪ್ರಾರ್ಥನೆ ಮಾಡ್ತಿ, ಬೈಬಲ್ ಓದುವಾಗ ಯಾಕೆ ಬೈಬಲ್ ಓದ್ತಿ ಹೇಳ್ತಾ ಇರ್ಬೋದು. ಆದರೆ ನೀನು ಅದನ್ನು ಬಿಡದೆ ಓದುವಾಗ, ಬಿಡದೆ ಪ್ರಾರ್ಥನೆ ಮಾಡುವಾಗ, ಸತತವಾಗಿ ನೀನು ಪ್ರಾರ್ಥನೆ ಮಾಡುವಾಗ ದೇವ್ರ ವಾಕ್ಯ ಹೇಳ್ತೇನಪ್ಪ ಅಂದರೆ, ಹಾಲೆಲೂಯಾ, ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿ ಇರುವ ಆತನು ದೊಡ್ಡವನಾಗಿದ್ದಾನೆ. ಆಮೇನ್, ಹಾಲೆಲೂಯಾ. ಅದೇ ರೀತಿಯಾಗಿ ಮುಂದೆ ಹೇಳ್ತೇನಪ್ಪ ಅಂದರೆ ಕೇಳಿಸ್ಕೊಡ್ರಿ, ದಾವೀದನು ಹೇಳ್ತಾನೆ, ನನಗೆ ವೈರಿಗಳಾಗಿದ್ದಾರೆ, ನನಗೆ ಸಹಾಯ ಇಲ್ಲ, ನನಗೆ ವಿರೋಧಿಗಳು ಎಷ್ಟೋ ಜನ ಇದ್ದಾರೆ, ಆದರೂ ದೇವರೇ ಅದಕ್ಯಾವುದು ನಾನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಅದಕ್ಯಾವುದು ನಾನು ಹೆದರಂಗಿಲ್ಲ, ಅದಕ್ಯಾವುದು ನಾನು ಕಳವಳ ಪಡೋಂಗಿಲ್ಲ. ಯಾಕಂದರೆ ನೀನು ನನ್ನ ಜೊತೆ ಇರುವಾಗ, ನೀನು ನನ್ನ ಸಂಗ ನಡೆಯುವಾಗ ದೇವರೇ ಕರ್ತನೆ. ಆವಾಗ 3ನೇ ವಚನ ಹೇಳ್ತೇನಪ್ಪ ಅಂದರೆ, ಆದರೂ ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ ಎಂಬುದಾಗಿ. ಪ್ರಿಯರೇ, ಈ ಸಮಯದಲ್ಲಿ ನೀನು ಎಂಥ ಕಷ್ಟದಲ್ಲಿರು, ಎಂಥ ಸಮಸ್ಯೆಯಲ್ಲಿರು, ಎಂಥ ನೋವಲ್ಲಿರು, ಎಂಥ ಕಣ್ಣೀರಲ್ಲಿರು, ಆದರೆ ದೇವರು ನಿನ್ನನ್ನು ಸದಾ ಕಾಲ ಆತನು ಎಂದೆಂದಿಗೂ ಆತನು ಏಕ ರೀತಿಯಾಗಿ ನಿನ್ನ ಜೊತೆಯಲ್ಲಿದ್ದು ಆತನು ಕಾಯ್ದು ಕಾಪಾಡೋನಾಗಿದ್ದಾನೆ. ನೀನು ಮುಳುಗಂಗಿಲ್ಲ, ನೀನು ಹಾಳಾಗಂಗಿಲ್ಲ, ನೀನು ಯಾವತ್ತೂ ಕೂಡ ಕೈ ಬಿಡಲ್ಪಟ್ಟವನಲ್ಲ. ಯಾಕಂದರೆ ನಿನ್ನ ಜೊತೆ ದೇವರು ಇರೋದ್ರಿಂದ ನಿನ್ನ ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ನೀನು ಮುಂದೆ ಬಂದು ನೀನು ನಡೆದು ಆ ಪರಿಸ್ಥಿತಿಗಳ ಮೇಲೆ ಹಾದು ನೀನು ಜಯವನ್ನು ಸಾಧಿಸುವಂಥ ನೀನು ದೇವರ ಮಗನಾಗಿದ್ದೆ. ಪ್ರಿಯನೇ, ಹಾಲೆಲೂಯಾ. ಈ ಸಮಯದಲ್ಲಿ ದಾವೀದ ಹೇಳ್ತಾನೆ, ಆದರೂ ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ. ಈ ಸಮಯದಲ್ಲಿ ಪ್ರಿಯರೇ, ನಿಮ್ಗೆ ಎಂಥ ದೊಡ್ಡ ಕಷ್ಟ ಬಂದರು, ಎಂಥ ದೊಡ್ಡ ನೋವು ಬಂದರು, ಅವಮಾನಕ್ಕೆ ಒಳಗಾದ್ರು, ಏನು ಬೆಕ್ಕ ನಿಮ್ಮ ಲೈಫಲ್ಲಿ ಆದರೂ ಕೂಡ ನೀನು ಹೇಳಬೇಕೇನೆಂದರೆ, ಆದರೂ ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿಯಾಗಿದ್ದೆ. ಆಮೇನ್, ಹಲ್ಲೆಲೂಯಾ. ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ನಾನು ಯಾವುದಕ್ಕೂ ಹೆದರೇನು, ನಾನು ಯಾವುದಕ್ಕೂ ಭಯಪಡೋನು ಎಂಬುದಾಗಿ ನಿನ್ನ ದೊಣ್ಣೆ, ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ, ನನ್ನ ಪಾತ್ರೆ ತುಂಬಿ ಹೊರ ಸೂಸ್ತದೆ ಎಂಬುದಾಗಿ. ನೀನು ಯಾವಾಗ ನಿನ್ನ ಬಾಯಿ ಬಿಟ್ಟು ನಿನ್ನ ವಚನಗಳನ್ನು, ದೇವರ ವಾಕ್ಯಗಳನ್ನು ನೀನು ಹೇಳ್ತೀಯೋ, ಅಂಥ ಸಂದರ್ಭದಲ್ಲಿ ಕೆಟ್ಟ ಪರಿಸ್ಥಿತಿಯಲ್ಲಿ, ಕೆಟ್ಟ ಒಂದು ಸ್ಥಿತಿಯಲ್ಲಿದ್ದರೂ ಕೂಡ ಆ ಪರಿಸ್ಥಿತಿ ದೇವರು ನಿನಗೆ ಏನಪ್ಪ ಅಂದರೆ ಬದಲಾವಣೆ ಮಾಡಿ ನಿನ್ನ ಜೀವಿತದಲ್ಲಿ ಆತನು ಹಚ್ಚು ಹಸಿರಾಗಿರುವಂಥ ಆ ಒಂದು ಹುಲ್ಲಿನ ಮೇಲೆ ದೇವರು ನಡೆಸುವನಾಗಿದ್ದಾನೆ. ಪ್ರಿಯನೇ, ಹಲ್ಲೆಲೂಯಾ. ಬೈಬಲ್ ಹೇಳ್ತಾನಪ್ಪ ಅಂದರೆ, ಆದರೂ ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿಯಾಗಿದ್ದೆ ಎಂಬುದಾಗಿ. ಹಲ್ಲೆಲೂಯಾ. ಈ ದಿನ ಎಷ್ಟು ಜನನೊಟ್ಟಿಗೆ ಹೇಳ್ತೀರಿ, ನನ್ನ ದೇವರು ನನ್ನನ್ನು ಕಾಯುವಾತನಾಗಿದ್ದಾನೆ, ನನ್ನನ್ನು ಕಾಯುವಾತನು ತೂಕಡಿಸೋದಿಲ್ಲ, ನನ್ನನ್ನು ಕಾಯುವಾತನು ನಿದ್ರಿಸೋದಿಲ್ಲ, ನನ್ನನ್ನು ಕಾಯುವಾತನು ಯಾವತ್ತೂ ಕೂಡ ಅದನ್ನು ಬಿಟ್ಟು ಹೋಗಂಗಿಲ್ಲ. ಆತನು ನನ್ನ ಒಳಗಡೆ ಇದ್ದು ನೆರಳಿನಂತೆ ಆತನು ನನ್ನ ಜೊತೆ ಆತನು ಕಾಯುವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾನು ನೋಡ್ತೀವೇನೆಂದರೆ, ಆದರೂ ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿಯಾಗಿದ್ದೆ. ನೋ ಮ್ಯಾಟರ್ ನಿನ್ನ ಪರಿಸ್ಥಿತಿ ಹೆಂಗಿದೆ ಅದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಹೋಗಬೇಡ. ಮೇ ಬಿ ನಿನ್ನ ಸ್ವಂತದನ್ನ ಕೈ ಬಿಟ್ಟಿರ್ಬೋದು, ಜನ ನಿನ್ನ ಕೈ ಬಿಟ್ಟಿರ್ಬೋದು, ನಿನ್ನ ನಂಬದವ್ರನ್ನ ಕೈ ಬಿಟ್ಟಿರ್ಬೋದು, ಸಭೆ ನಿನ್ನ ಕೈ ಬಿಟ್ಟಿರ್ಬೋದು, ಆದರೆ ಒಬ್ಬನಿದ್ದಾನೆ, ಆತನ ಹೆಸರು ಯೇಸು. ಆ ಯೇಸು ಹೇಳ್ತಾರಪ್ಪ ಅಂದರೆ, ನನ್ನ ಮಗನೇ, ನನ್ನ ಮಗಳೇ, ಹೆದರಕ್ಕೆ ಹೋಗಬೇಡ, ಯಾಕಂದರೆ ನಾನೇ ನಿನ್ನೊಟ್ಟಿಗಿದ್ದು ನಿನ್ನ ಜೊತೆಯಲ್ಲಿ ನಡೆಯುವಂಥ ದೇವರಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಿರಾಶೆ ಬೇಡ, ಕಣ್ಣೀರು ಬೇಡ, ಚಿಂತೆ ಬೇಡ, ವೇದನೆ ಬೇಡ. ಅದನ್ನು ಬಿಟ್ಟು ನನ್ನ ಕರ್ತನನ್ನು ಸಂಗಡಿದ್ದಾನೆ, ಅದನ್ನು ಬಿಟ್ಟು ನನಗೆ ಕರ್ತನು ಗುರಾಣಿಯಾಗಿದ್ದಾನೆ ಎಂಬುದಾಗಿ ನೀನು ಎದ್ದು ತಿರುಗಿ ನಿಲ್ಲುವುದಾದರೆ ಆ ದೇವರು ಮತ್ತೆ ನಿನ್ನ ಸಂಗಡ ಆತನು ನಡೆದು ನೀನು ಹೋಗುವಂಥ ದಾರಿಯಲ್ಲಿ ಆತನು ನಿನ್ನ ಗುರಿಯನ್ನು ಆತನು ಮುಟ್ಟಿಸುವಂಥ ದೇವರಾಗಿದ್ದಾನೆ. ಪ್ರಿಯರೇ,
ಆಮೇನ್. ಕಣ್ಣೀರು ಪಡಬೇಡ, ಚಿಂತೆ ಪಡಬೇಡ, ನೋವು ಪಡಬೇಡ, ಯಾಕಂದ್ರೆ ನನ್ನ ದೇವರು ಆತನು ದೊಡ್ಡ ದೇವರಾಗಿದ್ದಾನೆ. ಹಾಲೆಲೂಯಾ. ಹೇಳ್ರಿ, ಎಲ್ಲರೂ ನೋಡಿ ಹೇಳ್ರಿ, ಆದರೂ ಯೆಹೋವನೇ ನೀನೇ ನನ್ನ ಗುರಾಣಿಯಾಗಿದ್ದೆ ಎಂಬುದಾಗಿ. ನಿಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಆದರೂ ಯೆಹೋವನೇ ನೀನೇ ನನ್ನ ಗುರಾಣಿಯಾಗಿದ್ದೆ ಎಂಬುದಾಗಿ. ನೆಕ್ಸ್ಟ್ ಮುಂದಿನ ವಚನ ಹೇಳ್ತೇನೆ ಅಂದರೆ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವನಾಗಿದ್ದೆ ಎಂಬುದಾಗಿ. ಹಾಲೆಲೂಯಾ. ಈ ಸಮಯದಲ್ಲಿ ನೀವು ನಾಚಿಕೆ ಒಳಪಡಂಗಿಲ್ಲ, ಈ ಸಮಯದಲ್ಲಿ ನೀವು ಬೀಳುವುದಿಲ್ಲ, ಈ ಸಮಯದಲ್ಲಿ ನೀವು ತ್ಯಜಿಸಲ್ಪಡುವುದಿಲ್ಲ, ಈ ಸಮಯದಲ್ಲಿ ನೀವು ಕೈ ಬಿಡಲ್ಪಟ್ಟರಲ್ಲ. ಈ ಸಮಯದಲ್ಲಿ ಹೇಳಬೇಕಂದ್ರೆ ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವನಾಗಿದ್ದೆ. ಹಾಲೆಲೂಯಾ. ಸ್ವಲ್ಪ ಕಾಲ ಕಷ್ಟ, ಸ್ವಲ್ಪ ಕಾಲ ನೋವು, ಸ್ವಲ್ಪ ಕಾಲ ಕಣ್ಣೀರು, ಸ್ವಲ್ಪ ಕಾಲ ಚಿಂತೆ, ಸ್ವಲ್ಪ ಕಾಲ ವೇದನೆ. ನನ್ನ ಪ್ರಿಯ ದೇವ ಮಗನೇ, ಅದಕ್ಕೆ ಹೆದರಕ್ಕೆ ಹೋಗಬೇಡ, ಕಳವಳಗೊಳ್ಳಕ್ಕೆ ಹೋಗಬೇಡ. ಯಾಕೆಂದರೆ ಮತ್ತೆ ದೇವರು ನಿನ್ನ ತಿರುಗಿ ಆತನ ಎತ್ತುವನಾಗಿದ್ದಾನೆ. ಹಾಲೆಲೂಯಾ. ನೀವು ಕೀರ್ತನೆ ಓದುವಾಗ ಒಂದು ಕಡೆ ದಾವೀದನು ಪಶ್ಚಾತ್ತಾಪ ಪಡ್ತಾನೆ, ಇನ್ನೊಂದು ಕಡೆ ದಾವೀದನು ತನ್ನನ್ನು ಆತನು ಬೂಸ್ಟ್ ನೋಡ್ಕೋತಾನೆ, ಒಂದು ಕಡೆ ದಾವೀದನು ಕಣ್ಣೀರು ಹಾಕ್ತಾನೆ, ಇನ್ನೊಂದು ಕಡೆ ದಾವೀದನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾನೆ. ಹಾಲೆಲೂಯಾ. ಅದಕ್ಕೋಸ್ಕರ ಪ್ರಿಯರೇ, ನೀವು ಹೇಳಬೇಕೇನೆಂದರೆ, ನಿನ್ನ ಕಣ್ಣೀರಿನ ಸಮಯದಲ್ಲಿ, ಚಿಂತೆಯ ಸಮಯದಲ್ಲಿ, ವೇದನೆ ಸಮಯದಲ್ಲಿ, ನೋವಿನ ಸಮಯದಲ್ಲಿ ನೀನು ಹೇಳಬೇಕೇನೆಂದರೆ, ಆದರೂ ಯೆಹೋವನೇ ನೀನೇ ನನ್ನನ್ನು ಕಾಯುವ ಗುರಾಣಿ, ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವನಾಗಿದ್ದೆ ಎಂಬುದಾಗಿ. ಹಾಲೆಲೂಯಾ. ನೀನು ಕಣ್ಣೀರಲ್ಲಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಚಿಂತೆಯಲ್ಲಿ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಚಿಂತೆ ಮಾಡಿ 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 ಮೊಳ ಉದ್ದು ಬೆಳೆಯುವುದೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆಮೇಲೆ ಅದನ್ನು ಬಿಟ್ಟು ಇವತ್ತು ನೀನು ಎದ್ದು ಹೊರಗಡೆ ಬಾ. ಆಮೇನ್. ಯೆಹೋಶುವ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಈ ದೇವರು ಹೇಳ್ತಾನಪ್ಪ ಅಂದರೆ, ಯೆಹೋಶುವನೇ ನೀನು ಎದ್ದು ಈ ಜನರನ್ನು ವಾಗ್ದಾನ ದೇಶಕ್ಕೆ ನಡೆ. ಕೂತ್ಕೊಂಡ್ರೆ ಏನಾಗಂಗಿಲ್ಲ, ಆಲೋಚನೆ ಮಾಡಿ ಕೂತ್ಕೊಂಡು ಏನಾಗಂಗಿಲ್ಲ, ಚಿಂತೆ ಮಾಡಿದ್ರೆ ಏನಾಗಂಗಿಲ್ಲ. ನೀನಿರುವ ಪರಿಸ್ಥಿತಿಯಿಂದ ನೀನು ಎದ್ದು ಮುಂದಕ್ಕೆ ಬರಬೇಕು. ನೀನು ಯಾವಾಗ ಮುಂದಕ್ಕೆ ಬರ್ತೀಯೋ ಆವಾಗ ನಮ್ಮನ್ನು ಕರೆದಾತನು, ನೀತಿವಂತನು, ನಂಬಿಗಸ್ತನು ಆಗಿರುವಂಥ ದೇವರು ನಿನ್ನನ್ನು ಕೈ ಹಿಡಿದು ನಿನ್ನ ಗುರಿಯನ್ನು ಮುಟ್ಟಿಸುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಇಲ್ಲಿ ನೋಡ್ತೀರಪ್ಪ ಅಂದರೆ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದೆ. ಹಾಲೆಲೂಯಾ. ಈ ಸಮಯದಲ್ಲಿ ಆತನು ನಿನ್ನ ಗೌರವಕ್ಕೆ ಆಧಾರನಾಗಿದ್ದಾನೆ. ನಿಮ್ಮ ತೆರೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಈ ಸಮಯದಲ್ಲಿ ದೇವರು ನನ್ನ ಕುಟುಂಬಕ್ಕೆ ಆಧಾರನಾಗಿದ್ದಾನೆ. ಈ ಸಮಯದಲ್ಲಿ ಹೇಳ್ರಿ, ದೇವರು ನನ್ನ ಬಿಸ್ನೆಸ್ಗೆ ಆತನು ಆಧಾರನಾಗಿದ್ದಾನೆ. ಈ ಸಮಯದಲ್ಲಿ ಹೇಳ್ರಿ, ದೇವರು ನನ್ನ ಕೆಲಸಕ್ಕೆ ಆಧಾರನಾಗಿದ್ದಾನೆ. ಈ ಸಮಯದಲ್ಲಿ ಹೇಳ್ರಿ, ದೇವರು ನನ್ನ ಮಗನ ಆಧಾರ ಆಗಿದ್ದಾನೆ, ದೇವರು ನನ್ನ ಕುಟುಂಬದ ಆಧಾರ ಆಗಿದ್ದಾನೆ, ದೇವರು ನನ್ನ ಹೆಂಡತಿಯ ಆಧಾರ ಆಗಿದ್ದಾನೆ, ದೇವರು ನನ್ನ ಗಂಡನ ಒಂದು ಆಧಾರವಾಗಿದ್ದಾನೆ ಎಂಬುದಾಗಿ. ಹಾಲೆಲೂಯಾ. ಆಧಾರ ಅಂದ್ರೆ ಏನ್ರಿ? ನಾವು ಚೇರ್ ಮೇಲೆ ಕೂತ್ಕೊಂತೇವೆ, ಚೇರ್ ಮೇಲೆ ಕೂತ್ಕೊಳ್ಳುವಾಗ ಹಿಂದೆ ಅದಕ್ಕೊಂದು ಸಪೋರ್ಟ್ ಇರ್ತದೆ. ಆಮೇಲೆ ಆ ಸಪೋರ್ಟಲ್ಲಿ ನಾವು ಆರಾಮ್ಸಿ ನಾವು ಚೇರಲ್ಲಿ ನಾವು ಕೂತ್ಕೋಬೋದು. ಆಮೇಲೆ ಅದಕ್ಕೋಸ್ಕರವಾಗಿ ಬೈಬಲ್ ಹೇಳ್ತಾರೆ ಅಂದರೆ, ನೀನು ನನ್ನ ಗೌರವಕ್ಕೆ ಆಧಾರನು. ಹಾಲೆಲೂಯಾ. ಎಂಥ ಒಳ್ಳೆ ದೇವರು ನಮ್ಮ ದೇವರಲ್ರಿ. ಆಮೇಲೆ ನಾವು ಪಾಪದಲ್ಲಿದ್ದಾಗಲೂ, ಶಾಪದಲ್ಲಿದ್ದಾಗಲೂ, ರೋಗದಲ್ಲಿದ್ದಾಗಲೂ ನಮ್ಮನ್ನು ಬಿಡಿಸಿ ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಆತನು ಮತ್ತೆ ನಮ್ಮನ್ನು ಆತನ ಮಹಿಮಾ ಸಿಂಹಾಸನವನ್ನು ಆತನು ನೋಡಲಿಕ್ಕೆ ಆತನು ಮಾಡಿದ್ದಾನೆ. ಹಾಲೆಲೂಯಾ. ನೀವು ಯಾವತ್ತೂ ಕೂಡ ಕಣ್ಣೀರಿರಬಾರ್ದು, ಯಾವತ್ತೂ ಕೂಡ ಕಣ್ಣೀರಿರಬಾರ್ದು, ಚಿಂತೆಯಲ್ಲಿರಬಾರ್ದು, ನೋವುದಲ್ಲಿರಬಾರ್ದು. ಹಾಲೆಲೂಯಾ. ಯೆಹೋಶುವನು ಹೇಳಿದಾಗೆ, ಯೆಹೋಶುವನು ನೀನು ಎದ್ದು ನಡೆ, ಯಾಕಂದರೆ ನೀನೇ ಈ ಜನರನ್ನು ವಾಗ್ದಾನ ದೇಶ ಕಡೆಗೆ ನೀನು ನಡೆಸಬೇಕಾಗಿದೆ. ಹಾಲೆಲೂಯಾ. ಅದಕ್ಕೋಸ್ಕರ ಪ್ರಿಯರೇ, ನಮ್ಮ ದೇವರು ಯಾವತ್ತೂ ಕೂಡ ನಮ್ಮ ಜೊತೆಲಿರುವಾಗ ಯಾವತ್ತೂ ಕೂಡ ನಮ್ಮನ್ನು ಸೋಲಕ್ಕೆ ಬಿಡಂಗಿಲ್ಲ. ಆಮೇಲೆ ನೆಕ್ಸ್ಟ್ ವಚನ ಹೇಳ್ತದೆ, ನನ್ನ ತಲೆಯನ್ನು ಎತ್ತುವಂತೆ ಮಾಡುವನು ಆಗಿದ್ದೆ. ಆಮೇನ್. ನಿನಗೊಂದು ಅವಮಾನ ಆಗಿರ್ಬೋದು, ನಿಂದನೆ ಆಗಿರ್ಬೋದು, ನಿನ್ನ ಹೇಳ್ತಾ ಇರ್ಬೋದು, ನಿನ್ನ ಕುಟುಂಬ ಎಲ್ಲರೂ ನೋಡಿ ನಿನ್ನ ಗೇಲಿ ಮಾಡ್ತಾ ಇರ್ಬೋದು, ನಿನ್ನ ಜೀವಿತ ಗೇಲಿ ಆಗಿರ್ಬೋದು. ಈ ಸಮಯದಲ್ಲಿ ಈ ವಾಕ್ಯ ಹೇಳಬೇಕು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವನಾಗಿರ್ತಿ. ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕೋಸ್ಕರ ಪ್ರಿಯರೇ, ನಾನು ಯಾವಾಗಲೂ ನಾನು ಮಾಡೋದು ಒಂದೇನು ಗೊತ್ತೇನ್ರಿ? ಯಾವಾಗ ನನ್ನ ದುಃಖ ಆಗ್ತದೋ, ಯಾವಾಗ ನಮ್ಮ ಕಣ್ಣೀರು ಬರ್ತದೋ, ಯಾವಾಗ ನಮ್ಮ ಚಿಂತೆ ಬರ್ತದೋ, ಆ ಚಿಂತೆಯಲ್ಲಿ, ದುಃಖದಲ್ಲಿ, ಕಣ್ಣೀರಲ್ಲಿ ನಾನು ಕೂತ್ಕೊಳ್ಳಂಗಿಲ್ಲ. ಅದ್ರ ಬದಲಾಗಿ ನನ್ನ ಜೀವಿತದ ಮೇಲೆ ನಾನು ದೇವರ ವಾಕ್ಯ ನುಡಿತೇನೆ. ನನ್ನ ಜೀವಿತದ ಮೇಲೆ ನಾನು ದೇವರ ವಾಕ್ಯ ಘೋಷಣೆ ಮಾಡ್ತೇನೆ. ನನ್ನ ಕುಟುಂಬದ ಮೇಲೆ ನಾನು ದೇವರ ವಾಕ್ಯ ಘೋಷಣೆ ಮಾಡ್ತೇನೆ. ಯಾವಾಗ ನೀನು ದೇವರ ವಾಕ್ಯ ಘೋಷಣೆ ಮಾಡ್ತೀಯೋ ಅಂಥ ಸಂದರ್ಭದಲ್ಲಿ ಕೆಟ್ಟ ಪರಿಸ್ಥಿತಿ ಕೂಡ ಹಾಲೆಲೂಯಾ ನಿನ್ನ ಜೀವಿತದಲ್ಲಿ ಅದು ಬದಲಾವಣೆ ತರುವಂಥದ್ದಾಗಿದೆ. ಹಾಲೆಲೂಯಾ. ಈ ಲೋಕದಲ್ಲಿ ನಮ್ಮನ್ನು ವ್ಯತ್ಯಾಸ ಉಳ್ಳಂಥ ವ್ಯಕ್ತಿ ಮಾಡುವಂತೆ ಯಾವುದೂ ಕೂಡ ಅದು ಮಾಡಲಿಕ್ಕೆ ಆಗಂಗಿಲ್ಲ. ಕೇವಲ ಒಂದೇ ಒಂದು ನಾಮ, ಯೇಸು ನಾಮ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟಿರುವಂಥ ಬೇರೆ ಯಾವ ನಾಮದ ರಕ್ಷಣೆ ಇಲ್ಲ. ಕೇವಲ ಒಂದೇ ಒಂದು ನಾಮದ ರಕ್ಷಣೆ ಇದೆ, ಆ ನಾಮ ಯೇಸುವಿನ ನಾಮ.
ಹಲ್ಲೆಲೂಯಾ. ಆ ನಾಮ ಯೇಸುವಿನ ನಾಮ. ಆಮೆನ್. ಹಲ್ಲೆಲೂಯಾ. ನಾವು ನೋಡ್ತೀವಿ ಅಂದರೆ ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವನಾಗಿದ್ದೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಆ ನೆಕ್ಸ್ಟ್ ವಚನ ಹೇಳ್ತಾನಪ್ಪ ಅಂದರೆ, ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಮೇಲಿನ ಒಂದು 2 ವಚನಗಳು ದಾವೀದನು ಹೇಳುವಂಥ ಒಂದು ಮಾತು ನೋಡ್ರಿ. ಆತನು ಹೇಳ್ತಾನೆ, ನನಗೆ ಯಾರೂ ಇಲ್ಲ, ನನಗೆ ವಿರೋಧಿಗಳಾಗಿ ಭಾಳ ಮಂದಿ ಇದ್ದಾರೆ, ನನಗೆ ಸಹಾಯ ಇಲ್ಲ ಎಂಬುದಾಗಿ ಹೇಳ್ತಾನೆ. ಆದರೆ 3ನೇ ವಚನ ಹೇಳ್ತಾನಪ್ಪ ಅಂದರೆ, ಆದರೂ ಯೆಹೋವನೇ ಅವೆಲ್ಲ ಇದ್ದಾವೆ, ಕಷ್ಟ ಇದೆ, ಚಿಂತೆ ಇದೆ, ನೋವಿದೆ, ಜನರು ನನ್ನ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ, ಅದೆಲ್ಲ ಇದೆ. ಬಟ್ ಏನಂದರೆ ನಾನು ಅದರ ಕಡೆ ನೋಡಂಗಿಲ್ಲ, ನಾನು ನಿನ್ನ ಕಡೆ ನೋಡುವನಾಗಿದ್ದೇನೆ. ನಾವು ಯಾವಾಗ ನಮ್ಮ ದೃಷ್ಟಿ ನಾವು ದೇವರ ಕಡೆ ನಾವು ಇಡ್ತೀವೋ ಅಂಥ ಸಂದರ್ಭದಲ್ಲಿ ನಿನ್ನ ಸೋಲಲ್ಲೂ ಕೂಡ ಆ ದೇವರು ಆತನು ಜಯವನ್ನು ಕೊಡುವನಾಗಿದ್ದಾನೆ. ಪ್ರಿಯರೇ, ಯಾವತ್ತೂ ಕೂಡ ಆದದ್ದು ಆಗೋಯ್ತು ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ, ಆಲೋಚನೆ ಮಾಡೋಕ್ಕೆ ಹೋಗಬೇಡ್ರಿ. ಅದನ್ನೇ ಕೊರಗಿ 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 ಅದ್ರ ಬಗ್ಗೆ ನೀವು ಆಲೋಚನೆ ಮಾಡೋಕ್ಕೆ ಹೋಗಬೇಡ. ನೀನು ಎದ್ದು ನಡಿಬೇಕು. ನೀನು ಎದ್ದು ವಾಗ್ದಾನ ದೇಶ ಅಂದರೆ ಆವಾಗಿನ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ವಾಗ್ದಾನ ದೇಶ ಏನಾಗಿತ್ತು? ಹಾಲು ಜೇನು ಹರಿಯುವಂಥ ದೇಶ ಆಗಿತ್ತು. ಬಟ್ ಹೊಸ ಒಡಂಬಡಿಕೆಯಲ್ಲಿ ವಾಗ್ದಾನ ದೇಶ ಏನಾಗಿದೆ? ವಾಗ್ದಾನ ದೇಶ ಪರಲೋಕ ಆಗಿದೆ. ಹಲ್ಲೆಲೂಯಾ. ನೀನು ಎದ್ದು ನೀನು ಕೂತಿರುವ ಸ್ಥಳದಲ್ಲಿ ಎದ್ದು ನೀನು ನಡೆಯುವುದಾದರೆ ಆ ದೇವರು ನಿನ್ನ ಸಂಗ ನಡುವನಾಗಿದ್ದಾನೆ. ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಇಲ್ಲಿ 4ನೇ ವಚನ ಬರುವಾಗ ಇಲ್ಲಿ ಪ್ರಾರ್ಥನೆ ಬಗ್ಗೆ ಮಾತನಾಡ್ತಾನೆ. ನಾನು ಯೆಹೋವನಿಗೆ ಕಣ್ಣೀರಿಡುವಾಗ, ಮೊರೆ ಇಡುವಾಗ, ಕೂಗಿಕೊಳ್ಳುವಾಗ ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಕೇಳಿಸ್ಕೊಂಡ್ರೆ ಪ್ರಿಯರೇ, ಇಲ್ಲಿ ತನಕ ಒಬ್ಬ ನೀತಿವಂತನು ಕೂಡ ಆತನು ಭಿಕ್ಷೆ ಬೇಡ ತಿನ್ನುವುದಾಗಲಿ ಎಂದೂ ಕೂಡ ನೋಡಿಲ್ಲ ಎಂಬುದಾಗಿ ದಾವೀದನು ಬರೀತಾನೆ. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿ ಏನೇ ಆಗಿದ್ದರೂ ಕೂಡ ಮತ್ತೆ ನೀನು ಕರ್ತನ ಬೆಳಗ್ಗೆ ತಿರುಗಿ ಬಾ, ಮತ್ತೆ ನಿನ್ನ ಕರ್ತನ ಮೇಲೆ ಆತುಕೋ. ದೇವರು ನಿನ್ನನ್ನು ಆತನ ಬಲಪಡಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುವನಾಗಿದ್ದಾನೆ. ಹಲ್ಲೆಲೂಯಾ. ದಾವೀದನ ಜೀವಿತ ನೋಡುವಾಗ ಆತನ ಲೈಫಲ್ಲಿ ಅನೇಕ ಸಲ ಏಳು ಬಂತು, ಬೀಳು ಬಂತು, ಎಲ್ಲ ಬಂತು. ಸ್ಟಾರ್ಟಿಂಗಲ್ಲಿ ನೋಡುವಾಗ ಆತನ ಹಿಂದೆ ಯಾರು ಬೆನ್ನತ್ತಿದ್ರು? ಸೌಲನ ಬೆನ್ನತ್ತಿದ್ದ. ಸೌಲನ ಮುಗಿತ ನಟ್ಟಿಗೆ ತನ್ನ ಜೀವಿತದಲ್ಲಿ ಆತನ ರಾಜನಾದಾಗ ಮತ್ತೆ ಆತನ ಯಾರು ಬೆನ್ನತ್ತಿದ್ರು? ಅವನ ಮಗನಾಗಿರುವಂಥ ಅಬ್ಜೋಲೋಮ ದಾವೀದನನ್ನು ಕೊಲ್ಲಕ್ಕೆ ನೋಡ್ದ, ದಾವೀದನನ್ನು ಹಾಳು ಮಾಡೋಕ್ಕೆ ನೋಡ್ದ. ಇವತ್ತು ನಿಮ್ಮನ್ನು ಕೊಲ್ಲಕ್ಕೆ ನೋಡ್ತಿರುವಂಥ, ಹಾಳು ಮಾಡೋಕ್ಕೆ ನೋಡ್ತಿರುವಂಥ ಎಲ್ಲ ಸೈತಾನನ ಸ್ಪಿರಿಟ್ಗಳನ್ನು ಯೇಸು ನಾಮದಲ್ಲಿ ರದ್ದು ಮಾಡ್ತಾನೆ, ಕ್ಯಾನ್ಸಲ್ ಮಾಡ್ತಾನೆ. ಹಲ್ಲೆಲೂಯಾ. ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧ ಕೂಡ ಅವು ನಿಲ್ಲುವುದಿಲ್ಲ ಯೇಸು ನಾಮದಲ್ಲಿ. ಆಮೆನ್. ಹಲ್ಲೆಲೂಯಾ. ನಾವು ಮುಂದೆ ಹಂಗೆ ಓದುವಾಗ 5ನೇ ವಚನ ಓದ್ತೇವೆ, ಯೆಹೋವನು ನನ್ನನ್ನು ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡನು ಎಂಬುದಾಗಿ. ಹಲ್ಲೆಲೂಯಾ. ನಾವು ಬರೇ ಸಭೆಗೆ ಬಂದು ಕೂತ್ಕೊಂಡು ಹಾಡ ಹಾಡಿ ಚಪ್ಪಾಳೆ ತಟ್ಟಿ ಆರಾಧನೆ ಮಾಡಿ ಹೋಗೋದಲ್ಲ ಪ್ರಿಯರೇ. ನಮ್ಮ ದೇವರ ಹೃದಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ದೇವರು ಯಾರು, ಆತನು ಯಾತಕ್ಕಾಗಿ ನಮ್ಮ ಜೀವಿತದಲ್ಲಿ ಬಂದಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ಬೈಬಲ್ ಹೇಳ್ತಿದೆ, ಇನ್ನು ಮುಂದೆ ಯಾರೂ ಕೂಡ ಯೇಸು ಕ್ರಿಸ್ತನನ್ನು ನೀವು ಶರೀರ ಭಾವದಿಂದ ಅರಿಯದೆ ನೀವೆಲ್ಲರೂ ಆತನನ್ನು ಆತ್ಮ ಭಾವದಿಂದ ನೀವು ಅರಿಬೇಕೆಂಬುದಾಗಿ. ಹಲ್ಲೆಲೂಯಾ. ಯಾವಾಗ ನೀನು ಆತ್ಮನಿಂದ ಆತನ ಅರಿಲಿಕ್ಕೆ ಪ್ರಾರಂಭ ಮಾಡ್ತೀಯೋ ನಿನ್ನ ಜೀವಿತ ಬದಲಾವಣೆ ಆಗ್ತದೆ, ನಿನ್ನ ಕುಟುಂಬ ಬದಲಾವಣೆ ಆಗ್ತದೆ, ನಿನ್ನ ಒಂದು ಬಿಸ್ನೆಸ್ ಬದಲಾವಣೆ ಆಗ್ತದೆ, ನಿನ್ನ ಒಂದು ಮನೆ ಬದಲಾವಣೆ ಆಗ್ತದೆ, ನಿನ್ನ ಸಂಬಂಧಿಕರು ಎಲ್ಲರ ಬದಲಾವಣೆ ಆಗ್ತದೆ. ನಿನ್ನ ಕಾಲಿಡುವಂಥ ಸ್ಥಳವನ್ನೆಲ್ಲ ದೇವರು ಬದಲಾವಣೆ ಮಾಡುವನಾಗಿದ್ದಾನೆ ಪ್ರಿಯರೇ. ಆಮೇನ್. ನಾನು ನೋಡುವಾಗ ಯೆಹೋವನು ನನ್ನನ್ನು ಕಾಪಾಡುವನಾಗಿದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಎಚ್ಚರಗೊಂಡೆನು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ದೇವರ ಮೇಲೆ ಆತ್ಕೊಳ್ಳುವಾಗ ಬೈಬಲ್ ಹೇಳ್ತದೆ, ಯಾರ್ಯಾರು ಯೆಹೋವನ ಮೇಲೆ ಆತ್ಕೊಳ್ತಾರೋ ದೇವರು ಅವರಿಗೆ ಹೊಸ ಬಲವನ್ನು ಕೊಡ್ತಾನೆ ಎಂಬುದಾಗಿ. ಅವರು ಹದ್ದುಗಳಂತೆ ಏರುವರು, ರೆಕ್ಕೆಗಳನ್ನು ಬಾಚಿಕೊಂಡು ಅವರು ಹಾರುವರು ಎಂಬುದಾಗಿ. ಆಮೇನ್. ಇವತ್ತು ದೇವರು ನಿನಗೆ ಹದ್ದಾಗಿ ಆತನ ಕರೆಯಲ್ಪಟ್ಟಿದ್ದಾನೆ. ಆಮೇಲೆ ಇಂಥ ಸಂದರ್ಭದಲ್ಲಿ ನಾವು ಹೇಳಬೇಕು, ನನ್ನ ಜೊತೆ ಇರುವಾಗ ನನಗೆ ಸೋಲಿಲ್ಲ ಎಂಬುದಾಗಿ ಪ್ರಿಯರೇ. ಆಮೇನ್. ಹಲ್ಲೆಲೂಯಾ. ನಾವು ಓದುವಾಗ ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಾದರೂ ನಾನು ಹೆದರೇನು. ಈ ದಾವೀದನು ಫಸ್ಟ್ 3ನೇ ಅಧ್ಯಾಯ 1ನೇ ವಚನ ದೇವರಿಗೆ ಅದನ್ನು ಕಂಪ್ಲೇಂಟ್ ಹೇಳ್ತಾನೆ. ದೇವರೇ, ನನಗೆ ವಿರೋಧಿಗಳಾಗಿ ನಿಂತವರು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ,
ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯ ಆಗುವುದಿಲ್ಲ ಎಂಬುದಾಗಿ ದೇವ್ರ ಹತ್ರ ಬಂದು ಅದನ್ನು ಕಂಪ್ಲೇಂಟ್ ಹೇಳ್ತಾನೆ. ಬಟ್ ಇವಾಗ ದಾವೀದನು ಕಂಪ್ಲೇಂಟ್ ಹೇಳೋದನ್ನು ಬಿಡ್ತಾನೆ. ದಾವೀದನ ಬಾಯಲ್ಲಿ ಸ್ತೋತ್ರ ಬರ್ತದೆ. ದಾವೀದನ ಬಾಯಲ್ಲಿ ಆತನು ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ ಬರ್ತದೆ. ಅದಕ್ಕೋಸ್ಕರವಾಗಿ ಪ್ರಿಯರೇ, ನೀನು ಎಂಥ ಕಷ್ಟದಲ್ಲಿ ಬಿದ್ದಿರ್ಬೋದು, ಎಂಥ ಕಣ್ಣೀರಲ್ಲಿ ಬಿದ್ದಿರ್ಬೋದು, ಎಂಥ ಚಿಂತೆಯಲ್ಲಿ ಬಿದ್ದಿರ್ಬೋದು, ಎಂಥ ನೋದಲ್ಲಿ ಬಿದ್ದಿರ್ಬೋದು, ಆದರೂ ಕೂಡ ನೀನು ಕರ್ತನ ಮೇಲೆ ನೀನು ಭರವಸೆ ಇಡುವಾಗ, ನಂಬಿಕೆ ಇಡುವಾಗ ದೇವರು ನಿನ್ನ ದಿಕ್ಕನ್ನು ಆತನ ಬದಲಾವಣೆ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ನೋಡುವಾಗ ದಾವೀದನು ಹೇಳ್ತಾನೆ ಅಂದರೆ, ಆ ಕೀರ್ತನೆ 34ನೇ ಅಧ್ಯಾಯ 1ನೇ ವಚನದಲ್ಲಿ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು. ಫಸ್ಟ್ ದಾವೀದನಿಗೆ ದೇವರ ವಿರುದ್ಧ ಕಂಪ್ಲೇಂಟ್ ಇತ್ತು. ದಾವೀದನಿಗೆ ದೇವರ ವಿರುದ್ಧವಾಗಿ ಬಂದಾಗ ಆತನು ಏನೇನು ಕಂಪ್ಲೇಂಟ್ ಹೇಳ್ತಾ ಇದ್ದ. ಬಟ್ ಏನಂದರೆ ಆತನ ಪ್ರಾರ್ಥನೆ ಬರ್ತಾ 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 ಚೇಂಜ್ ಆಯಿತು. ಇವತ್ತು ನನ್ನ ಪ್ರಾರ್ಥನೆ ಬದಲಾವಣೆ ಆದರೆ, ಇವತ್ತು ನನ್ನ ಪ್ರಾರ್ಥನೆ ಚೇಂಜ್ ಆಗುವುದಾದರೆ, ದೇವರು ಖಂಡಿತವಾಗಿ ನಿನ್ನ ಮೇಲೆ ಆತನ ಅಭಿಷೇಕವನ್ನು ಸುರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕೀರ್ತನೆ 34:1ನೇ ವಚನ ನೋಡ್ತೇನಪ್ಪ ಅಂದರೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಹಲ್ಲೆಲೂಯಾ. ಸಮಸ್ಯೆ ಬಂದಾಗ ಸಮಸ್ಯೆ ಬಗ್ಗೆ ಮಾತನಾಡಬೇಡ, ನೋವು ಬಂದಾಗ ನೋವು ಬಗ್ಗೆ ಮಾತನಾಡಬೇಡ, ರೋಗ ಬಂದಾಗ ರೋಗದ ಬಗ್ಗೆ ಮಾತನಾಡಬೇಡ. ಯಾಕೆ? ನನ್ನ ದೇವರು ಆತನು ನನ್ನನ್ನು ಎಲ್ಲ ಇಕ್ಕಟ್ಟುಗಳನ್ನು ಬಿಡಿಸಿ ಆತನು ನನ್ನ ಜೊತೆ ನಿಲ್ಲುವ ದೇವರಾಗಿದ್ದಾನೆ. ಪ್ರಿಯರೇ, ಆಮೇನ್. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ಹೇಳಿದ್ರೆ ಕೇಳಿಸ್ಕೊಡ್ರಿ. ಆಮೇನ್. ನನಗೆ ಮದುವೆ ಆಗಿ 3 ವರ್ಷ ಆದರೂ ಕೂಡ ಮಕ್ಕಳಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಹೋಗ್ತಿದ್ವಿ. ಪಾಸ್ಟರ್ ನಿಮ್ಮ ಮಕ್ಕಳು ಎಂಬುದು ಎಲ್ಲರೂ ಕೇಳ್ತಾಯಿದ್ರು. ನಾವು ಹೇಳ್ತಾ ಇದ್ದೀವಿ, ದೇವರು ಕೊಡಬೇಕಾದ ಸಮಯ ಬಂದಾಗ ದೇವರು ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ದಿನಾಲು ನಾನು ಮತ್ತು ನನ್ನ ಹೆಂಡತಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಇಬ್ಬರು ಒಬ್ರಿಗೊಬ್ರು ಕೈ ಹಿಡಿದು ಪ್ರಾರ್ಥಿಸ್ತಿದ್ದೀವಿ. ದೇವರೇ, ನಾನು ಸೇವೆ ಮಾಡ್ತೇವೆ, ನಾನು ಸೇವಕರಿದ್ದೇವೆ, ನಮಗೊಂದು ಮಗು ಕೊಡಪ್ಪ ಎಂಬುದಾಗಿ ನಾವು ದೇವ್ರ ಹತ್ರ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಡಾಕ್ಟರ್ ಹತ್ರ ಹೋದಿವಿ, ಎಲ್ಲ ಕಡೆ ತೋರಿಸಿದ್ವಿ. ಡಾಕ್ಟರ್ ಹೇಳಿದ ಒಂದೇ ಒಂದು ಮಾತು, ನಿಮಗೆ ಮಕ್ಕಳು ಆಗಂಗಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಬಟ್ ನಾವು ಡಾಕ್ಟರ್ ಮೇಲೆ ನಂಬಿಕೆ ಇಡಲಿಲ್ಲ, ಡಾಕ್ಟರ್ ರಿಪೋರ್ಟ್ ಮೇಲೆ ನಂಬಿಕೆ ಇಡಲಿಲ್ಲ. ನಾವು ಮತ್ತೆ ಮನೆಗೆ ಬಂದು ನಾವು ರಾತ್ರಿ ಸಾಯಂಕಾಲ ಹಗಲು ಇರುಳು ನಾವು ಕೈ ಹಿಡಿದು ನಾವು ಪ್ರಾರ್ಥಿಸ್ತಾ ಇದ್ದೇವೆ, ದೇವರೇ ನನಗೆ ಒಂದು ಮಗು ಕೊಡು ಎಂಬುದಾಗಿ ಹೇಳುವಾಗ, ಆಮೇನ್. ಹಲ್ಲೆಲೂಯಾ. ದೇವರು ನಮಗೆ ಒಂದು ಮಗು ಕೊಟ್ಟ. ಆಮೇನ್. ನನ್ನ ಹೆಂಡತಿ ಪ್ರೆಗ್ನೆಂಟ್ ಆದಮೇಲೆ ಆಕೆ ಡೆಲಿವರಿಗೆ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡುವಾಗ, ಆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿ ಒಂದೇ ಒಂದು ದಿನದ ಹುಟ್ಟಿದಂಥ ಬೇಬಿ ಅದು ಕಾಟದ ಮೇಲೆ ಬಿದ್ದುಬಿಡ್ತು, ಪಲಂಗ್ ಮೇಲೆ ಬಿದ್ದುಬಿಡ್ತು. ಒಂದೇ ಒಂದಿನ ಹುಟ್ಟಿದಂಥ ಮಗು. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಚಿಂತೆಯಲ್ಲಿ ಕಣ್ಣೀರಲ್ಲಿ ನೋವಿನಲ್ಲಿದ್ದಿದ್ರು. ಆಮೇನ್. ನಾನು ಹೋಗಿ ಆ ಮಗನಿಗೆ ನಾನು ನೋಡೋಕೆ ಹೋದಾಗ ಆ ಮಗನು ಐಸಿಯುದಲ್ಲಿದ್ದ. ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ. ಅದಕ್ಕೋಸ್ಕರವಾಗಿ ನೀವು 5 ಲಕ್ಷ ರೆಡಿ ಮಾಡಿರಿ ಎಂಬುದಾಗಿ ಹೇಳಿದ್ರು. ನಾನು ಹೇಳಿದೆ, ಸರ್ ನಾವು ಸೇವ್ ಮಾಡ್ತೀವಿ, ಏಸು ಸೇವ್ ಮಾಡ್ತೀವಿ, 5 ಲಕ್ಷ ನಮ್ಮ ಕಡೆ ಇಲ್ಲ, ಹಾಗಾದರೆ ನಿಮ್ಮ ಮಗನ್ನ ನೀವು ಕಳ್ಕೊತೀರಿ ಎಂಬುದಾಗಿ ಡಾಕ್ಟರ್ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ನಿಮ್ಮ ಪ್ರಯತ್ನ ನೀವು ಮಾಡಿರಿ, ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳುವಾಗ, ಡಾಕ್ಟರ್ ಅಂದ ಏನು ಪ್ರಾರ್ಥನೆ ಮಾಡ್ತೀವೋ ಇಂಥ ಸಂದರ್ಭದಲ್ಲಿ ನೀನು ಹೋಗಿ ದೊಡ್ಡ ವ್ಯವಸ್ಥೆ ಮಾಡಿ ಎಂಬುದು ಡಾಕ್ಟರ್ ಹೇಳಿದ್ರು. ಆಮೇನ್. ಹಲ್ಲೆಲೂಯಾ. ಅಂಥ ಸಂದರ್ಭದಲ್ಲಿ ನಾವು ಹೋಗಿ ಪ್ರಾರ್ಥನೆ ಮಾಡಿದ್ವಿ. ಆಮೇನ್. ಒಂದು ದಿನದ ಮಗು ಬೆಡ್ ಮೇಲೆ ಬಿತ್ತು. ಇದು ಒಳಗಿಂದ ಎಲ್ಲ ಒಂದು ಬ್ಲೀಡಿಂಗ್ ಆಗೋದು ಅಲ್ಲಿ ಪ್ರಾರಂಭವಾಯಿತು. ಹಲ್ಲೆಲೂಯಾ. ನಾನು ಮನೆಗೆ ಹೋಗಿ ನಾನು ಪ್ರಾರ್ಥಿಸ್ತಾ ಇದ್ದೆ, ದೇವರೇ ನೀನು ಕೊಟ್ಟಿ ಅಂದರೆ ನೀನು ಕಸ್ಕೊಳ್ಳೋಂಗಿಲ್ಲ, ಅದಕ್ಕಾಗಿ ನನಗೆ ಸ್ತೋತ್ರ. ಹಲ್ಲೆಲೂಯಾ. ಹುಡುಗ ಹುಟ್ಟಿದ ಮೇಲೆ ನಾನು ಪ್ರಾರ್ಥಿಸ್ತಾ ಇದ್ದೆ, ದೇವರೇ ಈ ಹುಡುಗ ನಿನ್ನ ಸೇವೆಗೆ ನಾನು ಕಳಿಸ್ತೀನಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿದ್ದೆ. ಆಮೇಲೆ ಅದನ್ನು ಇಟ್ಕೊಂಡು ನಾನು ಮೇಲಿಂದ ಮೇಲೆ ಕನ್ಫೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಲ್ಲೆಲೂಯಾ. ಒಂದು ರಾತ್ರಿ ಹೋಯಿತು. ಒಂದು ರಾತ್ರಿ ಹೋದ್ಮೇಲೆ ರಿಪೋರ್ಟ್ ಸಂಪೂರ್ಣವಾಗಿ ಬದಲಾವಣೆ ಆಯಿತು. ಹಲ್ಲೆಲೂಯಾ. ಸಂಪೂರ್ಣವಾಗಿ ರಿಪೋರ್ಟ್ ದೇವರು ಬದಲಾವಣೆ ಮಾಡ್ದ. ಆಮೇನ್. ಹಲ್ಲೆಲೂಯಾ. ಇವಾಗ ಆ ಮಗನಿಗೆ 8 ವರ್ಷ ಇದೆ. ಇವಾಗ 2nd ಸ್ಟ್ಯಾಂಡರ್ಡ್ ಆತನ ಸ್ಕೂಲ್ ಹೋಗ್ತಾ ಇದ್ದಾನೆ. ಇವಾಗ ಕುಟುಂಬವಾಗಿ ನಾವು ದೇವ್ರನ್ನ ಆರಾಧಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಪ್ರಿಯರೇ, ನಿಮ್ಗೆ ಸಮಸ್ಯೆ ಬಂದಾಗ, ನೋವು ಬಂದಾಗ, ಕಣ್ಣೀರು ಬಂದಾಗ, ವೇದನೆ ಬಂದಾಗ, ಚಿಂತೆ ಬಂದಾಗ ಅಳಬೇಡ್ರಿ, ಗೋಳಾಡಬೇಡ್ರಿ. ಮುಂದೆ ನನ್ನ ಜೀವಿತ ಹೆಂಗಂಥೇಳಿ ನೀವು ಯಾವತ್ತೂ ಕೂಡ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ಅದನ್ನು ಬದಲಾಯಿಸೋನೊಬ್ಬನಿದ್ದಾನೆ, ಯೇಸು. ಅದನ್ನು ಬದಲಾಯಿಸೋನೊಬ್ಬನಿದ್ದಾನೆ, ಯೇಸು. ಹಲ್ಲೆಲೂಯಾ. ಅದಕ್ಕೆ ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಾದರೂ ಕೂಡ ನಾನು ಹೆದರೇನು. ಆಮೇಲೆ ನೀನು ಹೇಳಬೇಕು, ನೀನಂತೂ ಹೆದರಬೇಡ, ಕಳವಳಗೊಳ್ಳದಿರೋ, ದಿಗ್ಭ್ರಮೆಗೊಳ್ಳದಿರೋ, ನನ್ನ ಸಂಗಡ ಇರುವಾತನು ಲೋಕದಲ್ಲಿ ಇರುವಾತನಿಗಿಂತ ಆತನು ದೊಡ್ಡವನಾಗಿದ್ದಾನೆ ಎಂಬುದಾಗಿ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರಿಯರೇ, 7ನೇ ವಚನ ನೋಡುವಾಗ, ಯೆಹೋವನೇ ನನ್ನ ದೇವರೇ, ನನ್ನ ಎಲ್ಲ ಶತ್ರುಗಳ ದೌಡೆ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿಬಿಟ್ಟವರೇ, ಎದ್ದು ಬಂದು ನನ್ನನ್ನು ರಕ್ಷಿಸು ಎಂಬುದಾಗಿ.
ಹಾಲೆಲೂಯಾ. ನೀನು ಪ್ರಾರ್ಥನೆ ಮಾಡುವಾಗ, ಉಪವಾಸ ಮಾಡುವಾಗ, ವಾಕ್ಯ ಓದುವಾಗ, ಸಭೆಗೆ ಹೋಗುವಾಗ, ಸಭೆಯಲ್ಲಿ ಸ್ವಪಾಲಕರ ಸಂಘಟನೆ ಕಷ್ಟಪಡುವಾಗ ಅದನ್ನೆಲ್ಲ ದೇವರು ನೋಡ್ತಾನೆ. ಯಾರು ನೋಡಂಗಿಲ್ಲ. ಅಂಥ ಸಮಯದಲ್ಲಿ ನಿನಗಿರುವಂಥ ಕಷ್ಟ, ಕಣ್ಣೀರು, ಚಿಂತೆ, ವೇದನೆಯಿಂದ ಆ ದೇವರು ಬಿಡಿಸಿ ನಿನ್ನನ್ನು ಕಾಯ್ದು ಕಾಪಾಡಿ ನಿನ್ನನ್ನು ಆತನು ರಕ್ಷಿಸುವ ದೇವರಾಗಿದ್ದಾನೆ. ಹಾಲೆಲೂಯಾ. ಅದಕ್ಕೋಸ್ಕರ ಪ್ರಿಯರೇ, ಯಾವತ್ತೂ ಕೂಡ ನೀವು ಚಿಂತೆಯಲ್ಲಿರಬೇಡ್ರಿ, ಕಣ್ಣೀರಲ್ಲಿರಬೇಡ್ರಿ, ನೋವುದಲ್ಲಿರಬೇಡ್ರಿ. ಹಾಲೆಲೂಯಾ. ನಮ್ಮ ಜೊತೆ ದೇವರಿದ್ದಾನೆ. ಆಮೇನ್. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಲಾಸ್ಟ್ನ ಓದ್ತೀವೇನೆಂದರೆ, ರಕ್ಷಣೆಯು ಯೆಹೋವನಿಂದಲೇ ಉಂಟಾದದ್ದು, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಹಾಲೆಲೂಯಾ. ರಕ್ಷಣೆ ಯೇಸು ಸ್ವಾಮಿಯಿಂದ ಬಂದದ್ದು, ರಕ್ಷಣೆ ಯೇಸುವಿನಿಂದ ಬಂದದ್ದು. ಇದು ನೀನು ಮನಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳೋದಾದರೆ ಆ ದೇವರು ಖಂಡಿತವಾಗಿ ನಿನ್ನ ಜೊತೆ ಆತ ಇರುವನಾಗಿದ್ದಾನೆ. ಹಾಲೆಲೂಯಾ. ಸೊ ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇಲೆ ದೇವರು ಈ ವಾಕ್ಯದ ಮೂಲಕ ಮಾತನಾಡಿದ್ದನೆಂಬುದಾಗಿ ನಾನು ನಂಬ್ತೇನೆ. ಪ್ರಿಯರೇ, ಬನ್ನಿರಿ, ನಿಮ್ಮ ಕಣ್ಣು ಮುಚ್ಚಿಕೊಂಡು ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಈ ಸಮಯದಲ್ಲಿ ನಮ್ಮ ತಂದೆಯ ದೇವರೇ, ಯೇಸುವಿನ ನಾಮದಲ್ಲಿ ಯಾರಿಗೆ ದೇವರ ಕಥನೆ ಇವತ್ತು ಈ ವಾಕ್ಯವನ್ನು ಕೇಳ್ತಾ ಇದ್ದಾರೋ ಎಲ್ಲ ಸಂದರ್ಭದಲ್ಲಿ ದೇವರ ಕಥನೆ, ಕಣ್ಣೀರಿನ ಸಮಯದಲ್ಲಿ, ವೇದನೆ ಸಮಯದಲ್ಲಿ, ನೋವಿನ ಸಮಯದಲ್ಲಿ ದೇವರ ಕಥನೆ, ಅವರ ಜೀವಿತವನ್ನು ಮುಟ್ಟು ಅವರ ಪರಿಸ್ಥಿತಿಯನ್ನು ಬದಲಾವಣೆ ಮಾಡೋ ದೇವರ ಕಥನೆ. ಯೇಸುವಿನ ನಾಮದಲ್ಲಿ ಅವರ ಕಷ್ಟ, ಸಮಸ್ಯೆ, ರೋಗ, ನೋವು ಏನೇ ಇದ್ದರೂ ಕೂಡ ಎಲ್ಲ ಬದಲಾವಣೆ ಆಗಲಿ ಯೇಸು ನಾಮದಲ್ಲಿ ದೇವರ ಕಥನೆ, ಎಲ್ಲ ಬದಲಾವಣೆ ಆಗಲಿ ಯೇಸು ನಾಮದಲ್ಲಿ ದೇವರ ಕಥನೆ. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ಅಪ್ಪ ಈ ಮಕ್ಕಳನ್ನು ಮುಟ್ಟು ಎಲ್ಲರನ್ನ ಆಶೀರ್ವಾದ ಮಾಡೋದ್ರ ಕಥನೆ. ಎಲ್ಲ ಘನ, ಮಾನ, ಮಹಿಮೆ, ಸ್ತೋತ್ರ, ಪ್ರಭಾವಗಳನ್ನು ನೀನೊಬ್ಬನಿಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್, ಆಮೆನ್, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು,